ದರ್ಶನ್ ಯಾವನ್ರಿ ರಾಜ್ಕುಮಾರು ಇದು ಫ್ಯಾಮಿಲಿಗೆ ದರ್ಶನ್ ಯಾರು? ದರ್ಶನ್ ಏನು ಆ್ಯಕ್ಟ್ರ್? ಅವರು 24 ಇವಾಗ ಏನೋ ರಾಜಿ ಆಗಿದ್ದಾನೆ. ದರ್ಶನ್ ಒಬ್ಬ ಆ್ಯಕ್ಟ್ರೇನ್ರಿ. ರಾಜ್ಕುಮಾರ್ ಮಕ್ಕಳು ಪ್ರಾಣ ಕೊಡುವಂಥವ್ರು ಇದ್ದಾರೆ, ನಮ್ಮಂಥವ್ರು ಬೇಕಾದಷ್ಟು ಜನ. ಅವ್ರ ವಿಚಾರದಲ್ಲಿ ಅವರು ಒಳ್ಳೆಯ ಹೆಣ್ಣುಮಗು. ಏನೋ ಅಕಾಲಿಕ ಮರಣ ಹೊಂದಿದ್ರು ಪುನೀತ್ ರಾಜ್ಕುಮಾರು. ಇನ್ನೂ ಇರಬೇಕು. ಪುನೀತ್ ರಾಜ್ಕುಮಾರ್ ಸತ್ತಿಲ್ಲ ರೀ, ಬದುಕಿದ್ದಾರೆ, ಗೊತ್ತಾಯ್ತು? ಅವರೇನು ಸತ್ತಿಲ್ಲ. ಇಡೀ ಕರ್ನಾಟಕದ ಜನತೆ ಹೃದಯ ಗೆದ್ದವನು ಏಕೈಕ ವ್ಯಕ್ತಿ ಪುನೀತ್ ರಾಜ್ಕುಮಾರ್ ಫ್ಯಾಮಿಲಿ, ಗೊತ್ತಾಯ್ತಾ? ದರ್ಶನ್ ಅಲ್ಲ, ಆ್ಯಕ್ಟ್ರ್ ಅಲ್ಲ. ಈಗ ಬರೋರೆಲ್ಲ ಏನು ಗೊತ್ತಾ ನಿಮಗೆ? ಪೋಲಿ ಕುಣಿತ ಹಾಕ್ತಾರೆ, ಪೋಲಿ ಹುಡುಗರೇ ಸೆಟ್ ಆಗ್ತಾರೆ ಅವರಿಗೆ. ಆ್ಯಕ್ಟ್ರುಗಳು ಪೋಲಿ, ನೋಡೋರು ಪೋಲಿಗಳು. ದರ್ಶನ್ ಒಬ್ಬ ಆ್ಯಕ್ಟ್ರೇನ್ರಿ. ಅವನ ಮನೇಲಿ ಇಲ್ವಾ? ಯಾರೇ ಹೇಳಿರ್ಬೋದು, ಎಲ್ಲರ ಮನೆಯಲ್ಲೂ ಗಂಡ ಸತ್ತವರಿದ್ದಾರೆ, ಅಣ್ಣ ತಮ್ಮದಿರು, ಅಕ್ಕ ತಂಗಿದಿರು, ಬಂಧು ಬಳಗ, ತಾಯಿ ತಂದೆ ಎಲ್ಲ ಎಲ್ಲರಿಗೂ ಇದೆ. ಅದನ್ನು ತಿಳ್ಕೊಂಡು ಮಾತಾಡಬೇಕು. ದರ್ಶನ್ ಫ್ಯಾನ್ ಅವರೆಲ್ಲರೂ ಪೋಲಿಗಳು, ಪೊರ್ಕಿಗಳು, ರ್ಯಾಸ್ಕಲ್ಗಳು ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರಿಗೆ ಮೆಟ್ ತಗೊಂಡು ಹೊಡಿಬೇಕು. ಇದಕ್ಕೆ ದರ್ಶನ್ನೇ ಸಾರ್ವಜನಿಕರ ಮುಂದೆ ಕ್ಷಮಾಪಣೆ ಕೇಳಬೇಕು. ನೆಕ್ಸ್ಟ್ ದರ್ಶನ್ದು ಪಿಕ್ಚರ್ ಓಡಬೇಕು ಅಂದರೆ. ಒಳ್ಳೆ ಹೆಣ್ಮಗು, ಸಜ್ಜನಶೀಲ ಹೆಣ್ಮಗು. ಇವರು ಯಾರು? ಪುನೀತ್ ರಾಜ್ಕುಮಾರ್ ಮಿಸಸ್ಸು ಭಾರಿ ಒಳ್ಳೆಯವರು. ಅವರು ಪುನೀತ್ ಹೆಸರಿಗೆ, ಪುನೀತ್ ಅವರು ಬೇಕಾದಷ್ಟು ಜನ ಅವರು ಸಂಪಾದನೆ ಮಾಡಿದ್ದು ಜನಬಳಕೆಯಿಂದ ಎಲ್ಲ ಫಂಕ್ಷನಿಗೂ ಕರೀತಾರೆ, ಹೋಗಲೇಬೇಕು. ಆದರೆ ಮಾತ್ರ ಇಡೀ ಯಾವ ಫ್ಯಾನ್ ಇರ್ಬೋದು, ಪುನೀತ್ ರಾಜ್ಕುಮಾರ್ ಇರ್ಬೋದು, ಬೆಂಗಳೂರಲ್ಲಿ 1000 ಲಕ್ಷ ಜನ ಆ್ಯಕ್ಟ್ರುಗಳಿರ್ಬೋದು, ರಾಜ್ಕುಮಾರ್ ಫ್ಯಾಮಿಲಿಯವ್ರ ಬಗ್ಗೆ ಏನೂ ಮಾತಾಡುವಂಥ ಅಧಿಕಾರ ಯಾವನಿಗೂ ಇಲ್ಲ, ಯೋಗ್ಯತೆಯೂ ಇಲ್ಲ. ಅಂಥ ಯೋಗ್ಯರವರು. ಇವತ್ತು ಯಾರನ್ನ ಅವ್ರೇನಾದರೂ ಕೇಳಿ, ಅವ್ರೇನು ರಾಜ್ಕುಮಾರ್ ಮಕ್ಕಳು ಎಲ್ಲನ ಕಣ್ಣಿಗೆ ಕಾಣಿಸಿದ್ದು ನೋಡಿದ್ದೀರಾ? ಯಾವನ 2 ಪಿಕ್ಚರ್ ಮಾಡ್ದ, ಒಂದು ಕಾರ್ ಇಟ್ಟ, ಒಂದು ಬಂಗ್ಲೆ ಇಟ್ಟ ಅಂದರೆ ಹಿಡಿದು ನಿಲ್ಸೋಕ್ಕೆ 100 ಜನ ಬರಬೇಕು. ಯಾವತ್ತನ ರಾಜ್ಕುಮಾರ್ ಒಂದು ಜನಗಳು ಏನು ಪ್ರೇಕ್ಷಕರಿಗೆ ಏನನ್ನೋದವರು, ಪ್ರಜೆಗಳೇ ನಮ್ಮ ದೇವರು, ನನ್ನ ಪಿಕ್ಚರ್ ನೋಡೋರೆ ಅಭಿಮಾನಿಗಳೇ ನನ್ನ ದೇವರು. ಆ ಥರ ಅಂಥ ಒಂದು ಸಜ್ಜನಶೀಲ ಕುಟುಂಬಕ್ಕೆ ಈ ಥರ ಎಲ್ಲ ಮಾತಾಡಬಾರ್ದು. ಮುಂದೆ ಅವರು ತಿಳ್ಕೊಂಡು ಮಾತಾಡ್ರಿ. ಯಾವುದೇ ಕಾರಣಕ್ಕೆ ರಾಜ್ಕುಮಾರ್ ಫ್ಯಾಮಿಲಿಗೆ ಇಡೀ ಕರ್ನಾಟಕದಲ್ಲಿ ಅವ್ರದ್ದೇ ಆದಂಥ ಒಂದು ಗೌರವ ಇದೆ, ಯಾರೂ ಮಾತಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಇನ್ನು ಮುಂದೆ ಏನಾದರೂ ಹಿಂಗೆ ಮಾತಾಡಿದ್ರೆ ಅವರೊಬ್ಬರಿಗೆಲ್ಲ ಫ್ಯಾನ್ ಇರೋದು. ಇಡೀ 2 ಕೋಟಿ ಜನ ರಾಜ್ಕುಮಾರ್ ಫ್ಯಾಮಿಲಿ ಹಿಂದೆ ಇದ್ದಾರೆ, ಅವ್ರ ಬಗ್ಗೆ ಮಾತಾಡಬಾರ್ದು. ಅದರಲ್ಲೂ ಪುನೀತ್ ರಾಜ್ಕುಮಾರ್ ಮಿಸಸ್ಸು ತುಂಬ ಒಳ್ಳೆ ಹೆಣ್ಣುಮಗು. ಏನೋ ಅಕಾಲಿಕ ಮರಣದಿಂದ ಭಾಳ ನೋವಾಗಿದೆ. ಅದು ಬಿಟ್ಟರೆ ಅವರು ಸಜ್ಜನಶೀಲರು, ಭಾಳ ಒಳ್ಳೆಯವರು. ಅವರು ಫ್ಯಾಮಿಲಿಗೆ ಯಾರೂ ಮಾತಾಡಬಾರ್ದು ಅನ್ನೋದು ನನ್ನ ಒಂದು ಮನವಿ. ನೋಡಿ, ಈಗ ಸಾವು ಹುಟ್ಟುವುದು ಯಾರ ಕೈಯಲ್ಲಿಲ್ಲ. ಪುನೀತ್ ರಾಜ್ಕುಮಾರ್ ಅವರು ಜೀವನ ಪೂರ್ತಿ ಒಳ್ಳೆ ಕೆಲಸ ಮಾಡಿದ್ದಾರೆ, ತೀರ್ಕೊಂಡಿದ್ದಾರೆ. ಅವ್ರು ತೀರ್ಕೊಂಡ್ರೂ ಜೀವಂತ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ತೀರ್ಕೊಂಡಿದ್ದರಲ್ಲಿ ಅವ್ರ ಮಿಸಸ್ದೇನು ತಪ್ಪಿಲ್ಲ. ಅವರನ್ನು ಆ ರೀತಿ ಹೇಳಬಾರ್ದು. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ. ಮತ್ತು ಅಂಥವರನ್ನು ಉಗ್ರ ಶಿಕ್ಷೆಗೆ ಗುರಿಪಡಿಸಬೇಕು. ಕಾನೂನು ಪ್ರಕಾರ ಅವರನ್ನು ಒಂದು ಬಂಧಿಸಿ ಒಂದು ಒಳ್ಳೆ ಅವರಿಗೆ ಶಿಕ್ಷೆ ಕೊಡಬೇಕು. ಇದರಿಂದ ಉಳಿದವರು ಸಹ ಪಾಠ ಕಲಿಬೇಕು. ಏನು ಹೇಳೋದು ಸರ್? ಆ ಅಮ್ಮನಿಗಿನ್ನ ಮುತ್ತೈದೆ ಬೇಕಾ? ಅವ್ರಿಗಿನ್ನ ಒಳ್ಳೆ ಮನಸ್ಸು, ಒಳ್ಳೆ ಜನ ಬೇಕಾ? ಎಲ್ಲರಿಗೂ ಎಲ್ಲ ಏನು ನಾವು ಹೇಳೋಕ್ಕೆ ಸಾಧ್ಯ ಇಲ್ಲ. ಅಷ್ಟು ಮಾಡಿದಾರಲ್ಲ, ಆ ಅಮ್ಮಂಗೆ ಮಾತಾಡೋಕ್ಕೆ ಹೆಂಗೆ ಮನಸ್ಸು ಬರುತ್ತೆ? ಈ ಥರ ಪೇಜ್ಗಳನ್ನ ಕ್ರಿಯೇಟ್ ಮಾಡಿ ಈ ಥರ ಎಲ್ಲ ಮಾಡಬಾರ್ದು ಸರ್. ಒಬ್ಬರ ಮನ್ಸಿಗೆ ನೋವು ಕೊಡಬಾರ್ದು ಸರ್. ಇಂಥವ್ರಿಗೆ ಮೆಟ್ಟಿನಲ್ಲೇ ಹೊಡಿಬೇಕು. ಯಾಕಂದರೆ ನಮ್ಮ ಇವತ್ತು ಪುನೀತ್ ರಾಜ್ಕುಮಾರ್ ಆಗಿರಲಿ, ದೊಡ್ಡ ಮನೆ ಅಂದರೆ ಒಂದು ಗೌರವ ಅನ್ನೋದಿದೆ. ಬಡವರು ಬಗ್ಗರು ಅನ್ನೋ ಇದಿದೆ. ಇವತ್ತು ಪುನೀತ್ ಯಾವುದೇ ಫಿಲಮ್ ಲ್ಯಾಂಡಲ್ಲಿ ಆಗಿರಲಿ, ದೊಡ್ಡ ಮನೆಯವ್ರು ಮಾಡ್ದಂಗೆ ಯಾವುದನ್ನು ಹೀರೋಗಳು ಮಾಡಿದ್ದಾರೆ. ಇವರು ನಮ್ಮ ಜನಗಳ ದುಡ್ಡಲ್ಲಿ ಬಂದಂಥ ಅದೇ ದುಡ್ಡನ್ನ ಬಡವ್ರ ಬಗ್ಗರಿಗೆ ಇವತ್ತು ಪುನೀತ್ ರಾಜ್ಕುಮಾರ್ ಎಷ್ಟೋ ಅನಾಥ ಆಶ್ರಮಗಳು, ಅನಾಥ ಮಕ್ಕಳು, ಕಣ್ಣಿಲ್ದಿರೋರಿಗೆ ಇವೆಲ್ಲ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಬರೋವಂಥದ್ದಲ್ಲ. ದೊಡ್ಡ ಮನೆ ಇದಕ್ಕೆ ಅವನು ಕೈ ಹಾಕಿದ್ದಾನೆ ಅಂದರೆ ಅವನೇನು ಗುಂಡ್ರುಗೋವಿ ನನ್ನ ಮಗನ? ಗುಂಡ್ರುಗೋವಿನ ಅವ್ರ ಮೇಲೆ ಯಾರು ಅಕ್ಕ ತಂಗಿಯರು ಯಾರೂ ಇಲ್ವಾ? ಇದೇ ಪರಿಸ್ಥಿತಿಯಲ್ಲಿ ಅವ್ರ ಅಕ್ಕನಿಗೆ ಪರಿಸ್ಥಿತಿ ಆಗಿದ್ರೆ ಈ ಮಾತು ಬರ್ತಿತ್ತು. ಅವನು ಮೋಸ್ಟ್ಲಿ ಹೊಟ್ಟೆಗೆ ಅನ್ನ ತಿನ್ನಲ್ಲ, ಅವನು ಮಣ್ಣು ತಿಂತಾನೆ. ಮಣ್ಣು ತಿನ್ನೋ ಉದ್ದೇಶದಲ್ಲಿ ಈ ಮಾತು ಬಂದಿದೆ. ಹಾಗಾಗಿ ಇವರಿಗೆ ಎಲ್ಲನೂ ನಾವು ಸಿಕ್ಕಿದ್ರೆ ಅವ್ರ ಶಿಕ್ಷೆ ಅಲ್ಲ, ನಾವೇ ಕೊಟ್ಬಿಡ್ತೀವಿ. ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳು ಒಂಥರ ಸ್ವಾಭಿಮಾನ ಇದ್ರದ್ದು ಇದು ಸಹನೆ ಕಳ್ಕೊಳ್ಳಲ್ಲ.
ಇಂಥ ದೇಶದಲ್ಲಿ ಆನೆ ಇದ್ದಂಗೆ ನಾಯಿಗಳು ಬೊಗಳ್ತಾನೆ ಇರ್ತವೆ. ಹಾಗಾಗಿ ಇವ್ರು ಏನು ಇದ್ರದಂತಲ್ಲ, ಇದು ಉದ್ದೇಶಪೂರ್ವಕವಾಗಿ ಈಗ ಯುವ ಪಿಕ್ಚರು ಸಕ್ಸಸ್ ಆಗ್ತಾ ಇದೆಯಲ್ಲ, ಆ ಯುವ ಪಿಕ್ಚರ್ ಪುನೀತ್ ರಾಜ್ಕುಮಾರ್ ಸ್ಥಾನವನ್ನು ತುಂಬ್ತಾ ಇರೋದಕ್ಕೆ ಕೆಲವು ಹೀರೋಗಳಿಗೆ ತಡ್ಕೊಳಕ್ಕಾಗ್ತಾ ಇಲ್ಲ. ಹಾಗಾಗಿ ಬೇಕು ಅಂತಲೇ ಕಾಂಟ್ರವರ್ಸರಿ ಮಾಡಿ ಇದಕ್ಕೆ ಹೋಗಿ ಈ ಡೈರೆಕ್ಟಾಗಿ ಮಾತಾಡೋಕ್ಕಾಗ್ದಿದ್ರೆ ಈ ಥರ ಮಾಡಿ ಅವ್ರಿಗೆ ಕುಕ್ಕಿ ಇದು ಮಾಡ್ತಾಯಿದ್ದಾರೆ. ಕಪ್ಪು ಇದಕ್ಕೆ ಏನು ಮಾಡ್ತಾರೆ, ಹಣೆ ಬರ ಕಪ್ಪು ನಮ್ಮದು ಅಂದರೆ ಹೇಳ್ತಾನೆ ಇದ್ದೀವಿ. ಆಡೋ ನನ್ನ ಮಕ್ಕಳು ಚೆನ್ನಾಗಿ ಆಡಬೇಕು ಅಷ್ಟೇ. ಇನ್ನು ಮೇಡಮ್ ಹೋಗ್ಬಿಟ್ಟು ಬ್ಯಾಟು ಬಾಲ್ ಆಡೋಕ್ಕಾಗುತ್ತಾ? ಅದಕ್ಕೆ ಇದಕ್ಕೂ ಸಂಬಂಧ ಏನಿದೆ? ಇವತ್ತು ಈಗ ನೋಡಿ, ಈಗ ನಮ್ಮ ದೇಶದ ಮೊದಲನೇ ಪ್ರಜೆ ಆ ಎಮ್ಮನು ಒಂದು ಮುರ್ಮುರನು ಒಂದು ಬಿಡೋ ಹಂಗಂದ್ಬಿಟ್ಟು ಎಲ್ಲ ಇದ್ರ ಸೈಡಲ್ಲಿ ತಳ್ತಾ ಇದ್ದಾರ. ನಾವು ಏನು ಗೌರವ ಕೊಡಬೇಕೋ, ಒಂದು ಹೆಣ್ಣು ಮಗುಗೆ ಏನು ಗೌರವ ಕೊಡಬೇಕೋ ಆ ಗೌರವ ಸಲ್ಲಿಸ್ಬೇಕು. ಅವನಿಗೆ ಅದು ತಿಳ್ಕೊಬೇಕು. ಫಸ್ಟ್ ಅದನ್ನು ತಿಳ್ಕೊಳಕ್ಕೆ ಹೇಳ್ಬೇಕು. ನಮ್ಮ ಕೈಯಲ್ಲಿ ಏನಾರ ಸಿಕ್ಕಿದ್ರೆ ಅವನ ಗತಿನೇ ಅಲ್ಲೋಲ್ಲ. ಅವ್ರ ಮೇಲೆ ಏನಾಗುತ್ತೆ, ಮುಂಡೆ ಆದಾಗ ಏನಾಗುತ್ತೆ ಅವ್ರಿಗೆ ತೋರಿಸ್ತೀವಿ. ಪುನೀತ್ ಅಭಿಮಾನ ಕೇಳಿ ತಂದು ಕೊಡಬೇಕು. ಗಲ್ ಶಿಕ್ಷೆ ಆದ್ರೂ 3 ಹೊತ್ತು ಊಟ ಹಾಕ್ತಾರೆ, ಸುಮ್ಮನೆ ಎಕ್ಕಿ ಕಳಿಸ್ತಾರೆ. ಇದು ಪಬ್ಲಿಕ್ಕಲ್ಲೇ ಹೊಡೆದು ತೋರಿಸ್ಬೇಕು. ಅವ್ರಿಗೆ ಪಬ್ಲಿಕ್ಕಲ್ಲೇ ಹೊಡೆದು ತೋರಿಸಿದ್ರೆ ಇನ್ನೊಬ್ಬನಿಗೆ ಅದು ಈಗ ಗೊತ್ತಾಗ್ತದೆ. ಜಡ್ಜ್ಮೆಂಟ್ ಕೊಡೋದು, ಗಲ್ಗೆ ಹಾಕೋದು ಇದೆಲ್ಲ 4 ಗೋಡೆ ಮಧ್ಯೆ ನಡೆಯುವಂಥದ್ದು. ಇಂಥವ್ರನ್ನ ಪಬ್ಲಿಕ್ಕಲ್ಲಿ ತಂದು ನಿಲ್ಲಿಸಿ ಮಾಡಿದ್ರೆ ಆ ಶಿಕ್ಷೆ ಏನು ಅನ್ನೋದು ಗೊತ್ತಾಗ್ತದೆ. ಆಗ ಇನ್ನೊಬ್ಬರು ಇದ್ರ ಬಗ್ಗೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡ್ತಾರೆ. ಹಾಗಾಗಿ ಇವ್ರನ್ನ ಪಬ್ಲಿಕ್ಕಲ್ಲೇ ಹೊಡೆದು ಸಾಯಿಸ್ಬೇಕು ಇಂಥ ನನ್ನ ಮಕ್ಕಳನ್ನ. ಥ್ಯಾಂಕ್ ಯು. ನನಗೆ ದರ್ಶನ್ ಫ್ಯಾನ್ಸ್ ಅಂತ ನಾನು ಅಂದ್ಕೊಳ್ಳಲ್ಲ, ಯಾರೋ ಬೇಕಂತಲೇ ಮಾಡಿರ್ತಾರೆ. ಮೋಸ್ಟ್ಲಿ ಇವಾಗ ನೀವು ಇದಕ್ಕೆ CCBಗೆ ಕಂಪ್ಲೇಂಟ್ ಕೊಟ್ಟು ಖಂಡಿತ ಯಾರು ಈ ರೀತಿ ಒಂದು ನಡವಳಿಕೆ ಮಾಡಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಲಿ. ಅವನು ಈ ಪ್ರಪಂಚದಲ್ಲಿ ಬದುಕೋದಕ್ಕೆ ಅನಾಲಯಕ್ಕೂ. ಯಾಕೆಂದರೆ ಪ್ರತಿಯೊಬ್ಬರು ಮನೇಲೂ ಸಾವಾಗುತ್ತೆ ರೀ, ಯಾರೂ ಶಾಶ್ವತ ಅಲ್ಲ. ಪ್ರತಿಯೊಬ್ಬರು ಸತ್ತೇ ಸಾಯ್ತೀವಿ. ಪ್ರತಿಯೊಬ್ಬರು ಗಂಡನೋ ಅಪ್ಪನೋ ತಮ್ಮನೋ ಅಣ್ಣನೋ ಯಾರೋ ಒಬ್ಬರು ವಯಸ್ಸಾಗ್ತಿದಂಗೋ ಅಥವಾ ಏನೋ ಅವರು ಹಣೆ ಬರ ಎಷ್ಟು ವರ್ಷ ಬರೆದಿರ್ತಾನೆ ದೇವರು, ಅಷ್ಟು ವರ್ಷಕ್ಕೆ ನಾವು ಹೋಗ್ತೀವಿ. ನೋಡಿ, ಮೊನ್ನೆ ಒಂದು ಮಗು 2 ವರ್ಷದ ಮಗು 20 ಅವರು ಒಂದು ಕೊಳವೆ ಬಾವಿನಲ್ಲಿತ್ತು. ಅದಕ್ಕೆ ಆಯಸ್ಸಿತ್ತು, ಅದಕ್ಕೆ ಬದುಕು ಬಂತು. ನಮ್ಮ ಪುನೀತ್ ಸರ್ದು ಆಯಸ್ಸಿರಲಿಲ್ಲ, ದೇವರು ಅಷ್ಟು ಬರೆದಿದ್ದಾನೆ. ನೀನು 46 ವರ್ಷಕ್ಕೆ ಎಲ್ಲ ಚೆನ್ನಾಗಿ ಮಾಡಿದ್ಯಾ, ನೀನು ಸಮಾಜ ಸೇವೆ ಮಾಡಿದ್ಯಾ, ಎಲ್ಲ ಮಾಡಿದ್ಯಾ ಅಂತೇಳಿ ದೇವರು ಅವ್ರಿಗೆ ಕರ್ಕೊಂಡಿದ್ದಾನೆ. ನೀನು ನನ್ನ ಬಳಿಗೆ ಬಾ ಸಾಕು ಅಂತ. ಬಟ್ ಎಲ್ಲರ ಮನೇಲೂ ಸಾವಾಗುತ್ತೆ. ಹಾಗಂತೇಳಿ ಅದನ್ನು ಮೂಢನಂಬಿಕೆಯಾಗಿ ಅದು ಪದ ಬಳಕೆ ಮಾಡಿರೋದು ತುಂಬ ಅನ್ಯಾಯ. ಬಟ್ ಯಾರು ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗಲಿ. ನಾನು ಇಂಥ ಫ್ಯಾನ್ಸ್ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ. ಅವ್ರಿಗೆ ಖಂಡಿತ CCBಯಿಂದ ಕಂಪ್ಲೇಂಟ್ ಮಾಡಿಬಿಟ್ಟು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕು. ಅವನಿಗೆ ಯಾವತ್ತೂ ಜೀವನದಲ್ಲಿ ಯಾರು ಯಾವ ಹೆಣ್ಮಕ್ಳ ಬಗ್ಗೆ ಇಷ್ಟು ಹೀನಾಯವಾಗಿ ಅವಮಾನ ಮಾಡಬಾರ್ದು. ಆ ರೀತಿ ಶಿಕ್ಷೆ ಆಗಬೇಕು ಅನ್ನೋದು ನನ್ನ ಮನವಿ. ಅಂತ ಈ ಥರ ಒಂದು ಪೇಜ್ಗಳು ಕ್ರಿಯೇಟ್ ಮಾಡೋರಿಗೆ ಸರ್, ಈ ಥರ ಎಷ್ಟೋ ಹೆಣ್ಣುಮಕ್ಳು ಮೊನ್ನೆ ಒಂದು ತಮಿಳ್ನಾಡಲ್ಲಾಗಿದೆ. ಹೆಣ್ಣುಮಕ್ಳಿಗೆ ಎಷ್ಟು ಅವಮಾನ ಸಹಿಸ್ಕೊಳ್ಳೋಕ್ಕಾಗ್ದಿರ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಈ ರೀತಿ ಪೇಜ್ಗಳು ಹೆಣ್ಣುಮಕ್ಳಿಗೆ ಸಹಿಸ್ಕೊಳ್ಳೋಕ್ಕಾಗಲ್ಲ. ದಯವಿಟ್ಟು ನಾನು ಎಲ್ಲ ನಮ್ಮ ಸರ್ಕಾರಕ್ಕಾಗಲಿ ಅಥವಾ ಪೊಲೀಸ್ ಇಲಾಖೆಗಾಗಲಿ ಕೈ ಮುಗಿದು ಮನವಿ ಮಾಡ್ತೀನಿ. ಖಂಡಿತ ನಿಮ್ಮ ಕೈಲಾಗುತ್ತೆ. ಯಾಕೆಂದರೆ ಅವ್ರ ಮೇಲ್ ಐಡಿಗಳು ಮೊಬೈಲ್ ನಂಬರಿಂದ ನೀವು ಖಂಡಿತ ನೀವು ಗೊತ್ತು ಮಾಡ್ಬೋದು. ಹಾಗಾಗಿ ಅವ್ರನ್ನೆಲ್ಲ ಬ್ಯಾನ್ ಮಾಡಿ, ಯಾವುದೇ ಆಗಲಿ ಯಾರದೇ ಆಗಲಿ ಯಾರ ಬಗ್ಗೆನೂ ಅವಹೇಳನಾಗಿ ಮಾಡಬಾರ್ದು. ಯಾರು ಫ್ಯಾನ್ಸ್ ಗಿನ್ಸ್ ಅಂತ ಏನಲ್ಲ, ಎಲ್ಲರೂ ನಮ್ಮ ಕರ್ನಾಟಕದವ್ರೇನೇ, ಯಾರದೇ ಆಗಲಿ ರೀ. ನಾನು ಹೇಳೋದು, ಯಾರು ಅವಮಾನ ಮಾಡೋಕ್ಕೆ ರೈಟ್ಸ್ ಇಲ್ಲ ಅನಗತ್ಯವಾಗಿ. ಹಾಗಾಗಿ ಎಲ್ಲನೂ ಬ್ಯಾನ್ ಮಾಡಬೇಕು. ಯಾರು ಫೇಕ್ ಐಡಿಗಳು ಇಟ್ಕೊಂಡಿದ್ದಾರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ ಈ ಮೂಲಕ ನಾನು ಪೊಲೀಸ್ ಇಲಾಖೆಗೆ ಮನವಿ ಮಾಡ್ತಿದ್ದೀನಿ. ಯಾರು ಫೇಕ್ ಐಡಿ, ನೀವು ನಿಜವಾಗ್ಲೂ ನಿಮಗೆ ಯೋಗ್ಯತೆ ಇದ್ದರೆ, ನಿಮಗೆ ಆ ಥರ ದಮ್ಮಿದ್ರೆ ನಿಮ್ಮ ಸ್ವಂತ ಅಕೌಂಟಿಂದ ಯಾರನ್ನೇ ಆಗಲಿ ಟ್ವೀಟ್ ಮಾಡ್ತೀರಾ, ಮೇಲ್ ಮಾಡ್ತೀರಾ, ಅಥವಾ ಈ ರೀತಿ ಪೇಜ್ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿ ನಿಮಗೆ ದಮ್ಮಿದ್ರೆ ಸುಮ್ಮನೆ ಅನಗತ್ಯವಾಗಿ ಬೇರೆಯವ್ರ ಹೆಸ್ರನ್ನ, ಈಗ ಬೇಪಾಪಾಯ ಆ ನಟನ ಹೆಸ್ರು ಹಾಳಾಗತ್ತಲ್ವ. ಹಂಗಾಗಿ ನೀವು ಮಾಡೋದಿದ್ರೆ, ನಿಮಗೆ ದಮ್ಮಿದ್ರೆ ನೀವು ಸ್ವಂತ ಪೇಜ್ನ ಕ್ರಿಯೇಟ್ ಮಾಡ್ಕೊಂಡು ಮಾಡಿ. ಬಟ್ ಮಾಡಬಾರ್ದು, ಹಿಂಗೆ ಯಾವ ಊರಿಗೂ ಅವಮಾನ ಮಾಡಬಾರ್ದು ಅನ್ನೋದು ನನ್ನ ಒಂದು ಅನಿಸಿಕೆ. ಏನು ಶಿಕ್ಷೆ ಆಗ್ತದೆ ಅವ್ರಿಗೆ ಗಲ್ಲಿಗೇರಿಸ್ಬೇಕು. ಯಾಕೆಂತೇಳಿದ್ರೆ ಇದಕ್ಕೆಲ್ಲ ಶಿಕ್ಷೆ ಅಂತ ಏನಿದೆ ರೀ. ನಮ್ಮ ಇವರು ರಾಜೀವ್ ಗಾಂಧಿ ಅವ್ರನ್ನ ಕೊಲೆ ಮಾಡಿದವರೇ ಮೊನ್ನೆ ಶ್ರೀಲಂಕಾಕ್ಕೆ ಹೋದರು. ಈ ಥರ ಬದುಕಿರುವಂಥ ಒಂದು ಹೆಣ್ಣು ಮಗಳಿಗೆ ಅವಮಾನ ಮಾಡೋದು ಎಷ್ಟು ಮಟ್ಟಿಗೆ ಸರಿ? ಅವರು ಮೊದಲೇ ನೊಂದಿರುವಂಥ ಜೀವ, ಅಂಥದನ್ನು ಮತ್ತೆ ನೋಯಿಸೋದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ನನ್ನ ಒಂದು ಮನವಿ ಅಷ್ಟೇ. ಸರ್ಕಾರಕ್ಕಾಗಲಿ ಮತ್ತು ಪೊಲೀಸ್ ಇಲಾಖೆಗಾಗಲಿ ಖಂಡಿತ ನಿಮಗೇನು ದೊಡ್ಡ ವಿಷಯ ಅಲ್ಲ. ಇಮ್ಮಿಡಿಯೇಟ್ ನೀವು ಅವರನ್ನು ಅರೆಸ್ಟ್ ಮಾಡ್ಬೋದು ಮತ್ತು ಅವ್ರಿಗೆ ಶಿಕ್ಷೆ ಕೂಡ ಆಗ್ಬೋದು.
ಸರ್ ಈ ಫ್ಯಾನ್ಸು ಈ ಫಾಲೋವರ್ಸ್ಗೆ ಮಾಡೋಕ್ಕೆ ಕೆಲಸ ಇಲ್ಲ. ಇನ್ನೂ ಇದು 2001 ಮಿಲೇನಿಯಮ್ಮು, ಇನ್ನೂ ಹಳೇ ಕಾಲದ್ದು ಅದೆಲ್ಲ ಯಾರು ಸರ್ ಫಾಲೋ ಅಪ್ ಮಾಡ್ತಾರೆ? ಎಂಥವ್ರಿಲ್ಲ. ಒಳ್ಳೊಳ್ಳೆ ಸ್ಟಾರ್ಸು, ಒಳ್ಳೊಳ್ಳೆ ಈಗ ಎಕ್ಸಾಂಪಲ್ಸು ಲೇಡೀಸು, ಮಹಿಳೆಯರು ಎಸ್ಪೆಷಲಿ ಎಂಥವ್ರಿಲ್ಲ ಸರ್. ಇದು ಇನ್ನೂ ಹಳೆಯ ಕಾಲದ ಮೂಢನಂಬಿಕೆ ಇದರಲ್ಲಿದ್ದಾರೆ. ಇವತ್ತು ನಮ್ಮ ರಾಷ್ಟ್ರಪತಿ ಯಾರು ಸರ್? ಎಲ್ಲ ಉದ್ಘಾಟನೆಗೆಲ್ಲ ಹೋಗಲ್ವಾ? ಇದೆಲ್ಲ ನೋಡಿ ಅವ್ರು ಕಲಿಬೇಕು. ಈ ಫಾಲೋವರ್ಸ್ಗೆ ಬೇರೆ ಕೆಲಸ ಇಲ್ಲ. ಈ ಥರ ಸುಮ್ಮನೆ ಪ್ರೊಗಂಡ ಮಾತುಗಳು ಮಾತಾಡಿಕೊಂಡು, ಕೆಲ್ಸಕ್ಕೆ ಬಂದು ಮಾತುಗಳು ಮಾತಾಡಿಕೊಂಡು ಒಳ್ಳೊಳ್ಳೆ ಹೆಣ್ಮಕ್ಳಿಗೆ ಕೆಟ್ಟ ಹೆಸರು ತರ್ತಾರೆ. ಇವ್ರಿಗೆ ಎಂಥ ವರ್ಡ್ ಮಾತಾಡಬೇಕು ಅಂದರೆ ಬ್ಯಾಡ್ ವರ್ಡ್ಸೇ ಮಾತಾಡಬೇಕು. ಇಂಥವ್ರ ಬಗ್ಗೆ ಜಾಸ್ತಿ ಕಾನ್ಸೆಪ್ಟಾಗಿ ಮಾತಾಡೋದೇ ಫಸ್ಟ್ ಆಫ್ ಆಲ್ ತಪ್ಪು. ಏನು ಶಿಕ್ಷೆ ಆಗ್ಬೋದು ಈ ಥರ ಪೇಜ್ಗಳನ್ನ ಕ್ರಿಯೇಟ್ ಮಾಡಿ? ಬ್ಯಾನ್ ಮಾಡ್ಬೇಕಾ ಸರ್? ಅಂದರೆ ನಾವು ಅಂಥವ್ರನ್ನ ಇದೇ ಮಾಡಬಾರ್ದು ಸರ್, ಹೈಲೈಟೇ ಮಾಡಬಾರ್ದು. ಅದ್ರ ಬಗ್ಗೆ ಕ್ವಶನ್ ಕೇಳಿದ್ರೆ ತಾನೇ ಅವ್ರಿಗೆ. ಆ ಕ್ವಶನೇ ಇಲ್ಲ ಅಂದರೆ ಅವ್ರು ಏನೋ ಆನ್ಸರ್ ಮಾಡೋಕ್ಕೆ ಹೋಗ್ತಾರೆ. ಅವ್ರನ್ನೆಲ್ಲ ಜಾಸ್ತಿ ಪ್ರೊವೋಕ್ ಮಾಡೋಕ್ಕೆ ಹೋಗ್ಬಾರ್ದು, ಮಾತಾಡೋಕ್ಕೆ ಹೋಗ್ಬಾರ್ದು. ನಮಗೆ ಭಾಳ ಬೇಜಾರಾಗುತ್ತೆ.